ಮರಿಯಪ್ಪ ಮುಖ್ಯವರಿಗೂ ಕೂಡ ಭಕ್ತಿಯಿಂದ ಶರಣೆಂದು, ವೇದಿಕೆ ಮೇಲೆ ಆಶೀರ್ವಾದಾಗಿರ್ತಕ್ಕಂಥ ಅವರಿಬ್ಬರ ಅಲ್ಲದೆ ವೇದಿಕೆಯ ಅಲಂಕೃತರಾಗಿರ್ತಕ್ಕಂಥ ಸರ್ವರಿಗೂ ಕೂಡ ಭಕ್ತಿಯಿಂದ ಶರಣೆಂದು, ವೇದಿಕೆಯ ಮುಂಭಾಗದಲ್ಲಿ ಆಶೀರ್ವಾದಾಗಿರ್ತಕ್ಕಂಥ ಎಲ್ಲ ಶರಣು ತಾಯಿ ತಂದೆಯರಿಗೆ ಎನ್ನ ಅನಂತ ಕೋಟಿ ಶರಣಾರ್ಥಿಗಳು. ಬಹಳ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಈ ಭಾಗದ ಯುವಕರುಗಳು ಆಗ್ಲೇ ಹೇಳಿದಂಗೆ ಕೇವಲ ಹಾಲು ಮತ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ಕನಕದಾಸನಲ್ಲ, ಸರ್ವ ಕುಲಗಳನ್ನ, ಸರ್ವ ಧರ್ಮಗಳನ್ನ, ಸರ್ವರ ಮನಸ್ಸುಗಳನ್ನ ಗೆದ್ದಿರ್ತಕ್ಕಂಥ ಮಹಾತ್ಮನ ಜಯಂತ್ಯೋತ್ಸವವನ್ನ ಇವತ್ತಿನ ದಿನ ಬಹಳ ವಿಜೃಂಭಣೆಯಿಂದ ನೀವೆಲ್ಲರೂ ಕೂಡ ಆಚರಣೆ ಮಾಡಿದ್ದೀವಿ. ಇನ್ನೊಂದು ವಿಶೇಷವೇನಂತಂದ್ರೆ ಕನಕ ಜಯಂತಿ ಹೋಗಿ ಸುಮಾರು ದಿನ ಆಗಿದೆ, ಆದ್ರೆ ಇವತ್ತು ಅನುಕೂಲತೆ ನೋಡ್ಕೊಂಡು ಇವತ್ತು ಆಚರಣೆ ಮಾಡ್ಲಿಕ್ಕೆ. ಇವತ್ತಿನ ಕನಕ ಜಯಂತಿ ಎಷ್ಟು ವಿಶೇಷವಾಗಿದೆ ಅಂತಂದ್ರೆ, ಉಡುಪಿಯಲ್ಲಿ ಭಕ್ತ ಕನಕದಾಸರು ಶ್ರೀಕೃಷ್ಣ ಪರಮಾತ್ಮನ ದರ್ಶನಕ್ಕಾಗಿ ಹೋಗಿರ್ತಾನೆ. ಭಗವಂತನ ದರ್ಶನಕ್ಕಾಗಿ, ಶ್ರೀಕೃಷ್ಣನ ದರ್ಶನಕ್ಕಾಗಿ ಕನಕದಾಸನ ಹೋದಾಗ ಅಲ್ಲಿನ ದೇವಸ್ಥಾನದ ಅರ್ಚಕರುಗಳು, ಅಲ್ಲಿನ ದೇವಸ್ಥಾನಗಳನ್ನ ಆರಾಧಿಸುವಂತವರು ಕನಕದಾಸ ಗರ್ಭಗುಡಿಯನ್ನ ಪ್ರವೇಶ ಮಾಡುವಂತಹ ಸಂದರ್ಭದೊಳಗ ಕನಕದಾಸರಿಗೆ ತಡಿತಾರೆ. ಯಾತಕ್ಕಾಗಿ ಕನಕದಾಸರಿಗೆ ಗರ್ಭಗುಡಿಯನ್ನ ನಿರಾಕರಿಸ್ತಾರೆ, ತಡಿತಾರೆ ಅಂತಂದ್ರೆ, ಕನಕದಾಸ ಒಬ್ಬ ಶೂದ್ರ ಕುಲದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಕನಕದಾಸ ಬ್ರಾಹ್ಮಣನಲ್ಲ, ಕನಕದಾಸ ಉಚ್ಚ ಕುಲದಲ್ಲಿ ಹುಟ್ಟಿಲ್ಲ ಅನ್ನುವಂತ ಉದ್ದೇಶಕ್ಕಾಗಿ ಕನಕದಾಸರನ್ನ ಅವಾಗಿನ ಕಾಲಘಟ್ಟದೊಳಗ ಶ್ರೀಕೃಷ್ಣ ಪರಮಾತ್ಮನ ಗುಡಿಗೆ ನಿರಾಕರಿಸಿದ. ಅಷ್ಟಕ್ಕೆ ಕನಕದಾಸನು ಸುಮ್ಮ ಕೂಡ್ಲಿಲ್ಲ, ಗರ್ಭಗುಡಿಯ ಹಿಂಭಾಗಕ್ಕೆ ಹೋಗಿ, ಆತನಿಗೆ ಗರ್ಭಗುಡಿ ಪ್ರವೇಶ ಕೊಡ್ಲಿಲ್ಲ, ಗರ್ಭಗುಡಿ ಹಿಂಭಾಗಕ್ಕೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನನ್ನ ಭಕ್ತಿದಿಂದ ಭಜಿಸ್ತಾನಂತ. ಏನ್ ಮಾಡ್ತಾನ? ಭಕ್ತಿಯಿಂದ ಭಜಿಸ್ತಾನ, ಶ್ರೀಕೃಷ್ಣನ ಆರಾಧನೆ ಮಾಡ್ತಾನ. ಭಗವಂತ ನನಗೆ ದರ್ಶನ ಕೊಡು ಅಂತೇಳಿ ಭಕ್ತಿಯಿಂದ ಶ್ರೀಕೃಷ್ಣನನ್ನ ಕೇಳ್ಕೊಂಡಾಗ ಕನಕದಾಸನ ಭಕ್ತಿಗೆ ಹೋಗಿರ್ತಕ್ಕಂಥ ಕೃಷ್ಣ ಆ ಗರ್ಭಗುಡಿ ಹಿಂಭಾಗಕ್ಕೆ ಗರ್ಭಗುಡಿಯನ್ನ ಸೀಳಿ ಆ ಭಗವಂತ ಕನಕದಾಸನಿಗೆ ದರ್ಶನ ಕೊಡ್ತಾನೆ. ಆ ದರ್ಶನ ಕೊಟ್ಟಿರ್ತಕ್ಕಂಥ ದೇವಸ್ಥಾನ ಇವತ್ತಿಗೆ ಉಡುಪಿಯ ಶ್ರೀಕೃಷ್ಣನ ದೇವಸ್ಥಾನದ ಹಿಂಭಾಗದಲ್ಲಿ ಅದು ಕನಕನ ಕಿಂಡಿ ಅಂತೇಳಿ ಆ ಕನಕದಾಸನ ಕಾಲ್ ನಡ್ಕೊಂಡು ಇವತ್ತಿನ ತನಕ ಪ್ರಚಲಿತದಲ್ಲಿದೆ. ಆದ್ರೆ ಇವತ್ತೇನು ವಿಶೇಷ ಆಗಿತ್ತು ಅಂದ್ರೆ, ಆ ಕನಕದಾಸರ ಕನಕನ ಕಿಂಡಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಿರತಕ್ಕಂಥವರು ಆ ಕನಕದಾಸನಿಗೆ ಗೌರವ ನಿಮಿತ್ತವಾಗಿ ಸರ್ವ ಸಮಾಜಗಳನ್ನ, ಸರ್ವ ಧರ್ಮಗಳನ್ನ, ಸರ್ವರ ಜಾತಿಗಳನ್ನ ತಿರಸ್ಕಾರ ಮಾಡಿ ಮಾನವ ಕುಲಕ್ಕೆ ಹಿತಕ್ಕಾಗಿ ಶ್ರಮಿಸಿರ್ತಕ್ಕಂಥ ಆ ಕನಕದಾಸರ ಕನಕನ ಕಿಂಡಿಗೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥವರು ಆ ಕನಕನ ಕಿಂಡಿಗೆ ಚಿನ್ನದ ಲೇಪನವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ದಿನಗಳು. ಆ ಕನಕದಾಸರ ಕನಕನ ಕಿಂಡಿ ಅವಾಗ ಗರ್ಭಗುಡಿ ಒಡೆದು ದರ್ಶನ ಕೊಟ್ಟಿರ್ತಕ್ಕಂಥ ಕನಕನ ಕಿಂಡಿ ಇನ್ನೂವರೆಗೆ ಅದ. ಆ ಕನಕನ ಕಿಂಡಿಗೆ ಗರ್ಭಗುಡಿಗೆ ಹೋಗಿರ್ತಕ್ಕಂಥವ್ರು ಆ ಶ್ರೀಕೃಷ್ಣನ ದರ್ಶನ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ಶ್ರೀಕೃಷ್ಣ ಪರಮಾತ್ಮ ಕನಕದಾಸರಿಗೆ ದರ್ಶನ ಕೊಟ್ಟಿರ್ತಕ್ಕಂಥ ಆ ಕನಕನ ಕಿಂಡಿಗೆ ಯಾರು ಉಡುಪಿಗೆ ಹೋಗ್ತಾರ ಪ್ರತಿಯೊಬ್ಬರು ಕೂಡ ದರ್ಶನ ಮಾಡ್ತಾರ. ಅದ್ರ ಶಕ್ತಿ ಇರುತ್ತಂದ್ರ ಇದ ಕನಕದಾಸರು. ಅಂತ ಒಂದು ಕನಕದಾಸರಿಗೆ ಇವತ್ತು ದೇಶದ ಪ್ರಧಾನಿ ಆಗಿರತಕ್ಕಂಥವ್ರು ಗೌರವ ಸಲ್ಲಿಸಿರ್ತಕ್ಕಂಥ ಪವಿತ್ರ ದಿನ ಇವತ್ತು. ಅಂತ ದಿನದಂದು ಇವತ್ತು ನಿಮ್ಮೂರಿನವರೆಲ್ಲರೂ ಕೂಡ್ಕೊಂಡು ಬಹಳ ವಿಶೇಷವಾಗಿರತಕ್ಕಂಥ ಕನಕ ಜಯಂತಿಯನ್ನು ಆರಾಧನೆ ಮಾಡಿದ್ದೇನೆ. ನಮ್ಮ ಗುರುನಾಥ್ ಮಾಸ್ತರ್ ಹೇಳಿದಂಗ ಕನಕದಾಸರ ಚರಿತ್ರೆಯನ್ನ ನಾನು ಮರುಕಳಿಸ್ಲಿಕ್ಕೆ ಹೋಗೋದಿಲ್ಲ. ಅವರ ಜೀವನದ ಶೈಲಿಯನ್ನ, ಕನಕದಾಸರ ತತ್ವಗಳನ್ನ ನಾವು ಹೆಂಗ್ ಅರಿಬೇಕಾಗಿರತಕ್ಕಂಥದ್ದು ಒಂದು ಕಿವಿ ಮಾತು ನಿಮ್ಗೆ ಹೇಳ್ತೇನೆ. ಕನಕದಾಸ ಯಾವ ಜಾತಿಗೂ ಯಾವ ಧರ್ಮಕ್ಕೂ ಸೀಮಿತವಾಗಿರ್ತಕ್ಕಂಥವನಲ್ಲ. ಜೇರ್ಕರ್ತ ಕನಕದಾಸ ಕೇವಲ ಹಾಲು ಮತ ಧರ್ಮಕ್ಕೆ ನಾನು ಸೀಮಿತ ಅಂತೇಳಿ ಆತ ಶಿವಭಕ್ತಿ ಮಾಡಿದ್ರೆ, ಹರಿಭಕ್ತಿ ಮಾಡಿದ್ರೆ ಇವತ್ತು ಕನಕದಾಸರನ್ನು ಯಾರು ಕೂಡ ಆರಾಧನೆ ಮಾಡ್ತಿರ್ಲಿಲ್ಲ. ಕನಕದಾಸ ಕುರುಬರಿಗೆ ಸೀಮಿತ, ಕನಕದಾಸ ಹಾಲು ಮತದವರಿಗೆ ಸೀಮಿತ ಅಂತೇಳಿ ಅವಾಗ ಭಗವಂತನಲ್ಲಿ ಭಜಿಸಿದಂತಂದ್ರೆ ಯಾರು ಕೂಡ ಕನಕದಾಸನ ಆರಾಧನೆ
ಮಾಡ್ತಿರ್ಲಿಲ್ಲ. ಕನಕದಾಸನಿಗೆ ಜಗತ್ ಯಾಕೆ ತಲಿಬಾಗ್ತದ, ಕನಕದಾಸರ ತತ್ವಗಳಿಗೆ ಜಗತ್ ಯಾಕೆ ಗೌರವ ಕೊಡ್ತದಂದ್ರ ಕನಕದಾಸ ಕಂಡಿರ್ತಕ್ಕಂಥದ್ದು ಯಾವ ಹಿಂದುಳಿದಿರ್ತಕ್ಕಂಥ ವರ್ಗಗಳು, ಯಾರು ದೀನ ದಲಿತ ಈ ಸಮಾಜದ ಕೆಳಮಟ್ಟಕ್ಕೆ ಇರ್ತಕ್ಕಂಥ ವರ್ಗಗಳನ್ನ ಮೇಲ್ಮಟ್ಟಕ್ಕೆ ಕಾಣುವಂತ ಪ್ರಯತ್ನ ಮಾಡಿರ್ತಕ್ಕಂಥವ್ರು ಅದು ಭಕ್ತ ಕನಕದಾಸರು. ಆ ಕಾರಣಕ್ಕಾಗಿ ಕನಕದಾಸರನ್ನು ಜಗತ್ತು ಪ್ರೀತಿ ಮಾಡುತ್ತದೆ. ನಿಮಗೆಲ್ಲ ಅನಿಸಬಹುದು, ನಿಮ್ಮ ತಾಯಿ ತಂದೆ ಹೆಸರನ್ನ ಕೇಳಿದಾಗ ಪ್ರತಿಯೊಬ್ಬರು ಕೂಡ ಹೇಳ್ತೀರಿ ನನ್ನ ತಾಯಿ ತಂದೆ ಹೆಸರು ನನಗೆ ಗೊತ್ತಿರಿ ಅಂತ ಹೇಳ್ತೀರಿ. ಅದ ನಿಮ್ಮ ಅಜ್ಜನ ಹೆಸರು ಏನ್ರಿ ಅಂತ ಕೇಳಿದಾಗ ಬಹುತೇಕ ಎಲ್ಲಾರು ಹೇಳ್ತೀರಿ. ನಿಮ್ಮ ಅಜ್ಜನ ಹೆಸರ ನಿಮ್ಮ ತಾತನ ಹೆಸರು ನಿಮ್ಗೆ ಗೊತ್ತಿರ್ತದ. ಅದ ನಿಮ್ಮ ಅಜ್ಜನ ಹೆಸರು ಏನ್ರಿ ಅಂತ ಕೇಳಿದಾಗ ಬಹುತೇಕ ಯಾರು ಹೇಳಕ್ ಆಗ್ಲಿಕ್ಕಿಲ್ಲ. ಯಾಕಂದ್ರ ನಿಮ್ಮ ಅಜ್ಜನ ಹೆಸರು ನೀವ್ ಯಾರು ಕೂಡ ನೆನಪಿಟ್ಟಿಲ್ಲ. ಆದ್ರೆ ಭಕ್ತ ಕನಕದಾಸರು 500 ವರ್ಷಗಳ ಹಿಂದೆ ಬದುಕಿ ಹೋಗಿರ್ತಕ್ಕಂಥ ಕನಕದಾಸರು, 500 ವರ್ಷಗಳ ಹಿಂದೆ ಬದುಕಿ ಹೋಗಿರ್ತಕ್ಕಂಥ ಕನಕದಾಸರು, 100 ವರ್ಷಗಳ ಹಿಂದೆ ಬದುಕಿ ಹೋಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ, ವೀರರಾಣಿ ಕಿತ್ತೂರಾಣಿ ಚೆನ್ನಮ್ಮ, ಅಹಿಲ್ಯಾದೇವಿ ಹೋಳ್ಕರ್, ಕಿತ್ತೂರಾಣಿ ಚೆನ್ನಮ್ಮ ಇಂತ ಮಹಾತ್ಮರ ಹೆಸರನ್ನ ಕೇಳಿದಾಗ ಪ್ರತಿಯೊಬ್ಬರು ಕೂಡ ಬಹಳ ಗರ್ವದಿಂದ ಹೇಳ್ತೀರಿ ಆತರ ಇತಿಹಾಸ ನನಗೆ ಗೊತ್ತಿರಿ, ಅವ್ರ ಹೆಸರು ನನಗೆ ಗೊತ್ತಿರಿ ಅಂತ ನೀವೆಲ್ಲರೂ ಕೂಡ ಅಭಿಮಾನದಿಂದ ಹೇಳ್ತೀರಿ. ಇದಕ್ಕೆ ಕಾರಣ ಏನಂತಂದ್ರ ನಿಮ್ಮ ವಂಶದಲ್ಲಿ ಹುಟ್ಟಿರತಕ್ಕಂತ ನಿಮ್ಮ ಅಜ್ಜನ ಹೆಸರು ನೀವು ನೆನಪಿಟ್ಟಿಲ್ಲ. ಆದ್ರೆ ಎಲ್ಲಾ ಮಹಾತ್ಮರ ಹೆಸರು ನೀವು ಯಾಕೆ ನೆನಪಿಟ್ಟಿರಂದ್ರ ನಿಮ್ಮ ಅಜ್ಜ ಬದುಕಿದ್ದು ನಿನ್ನ ಕುಟುಂಬಕ್ಕಾಗಿ, ನಿನ್ನ ಸಂಸಾರಕ್ಕಾಗಿ. ಆದ್ರೆ ಈ ವೇದಿಕೆ ಮೇಲೆ ಗೌರವಕ್ಕೆ ಕಾರಣ ಆಗಿರ್ತಕ್ಕಂಥ ಮಹಾತ್ಮರು ಹುಟ್ಟಿದ್ದು ಅವರವರ ಧರ್ಮಕ್ಕಾಗಿಲ್ಲ, ಅವರವರ ಜಾತಿಗೆಲ್ಲ, ಸರ್ವ ಸಮಾಜದ ಹಿತಕ್ಕಾಗಿ, ಸರ್ವ ಮಾನವ ಕುಲಕ್ಕೆ ಹಿತಕ್ಕಾಗಿ ಬದುಕಿರ್ತಕ್ಕಂಥ ಆ ಮಹಾತ್ಮರನ್ನ ಸೂರ್ಯ ಚಂದ್ರ ಇರೋ ತನಕ ಕೂಡ ನಾವ್ಯಾರು ಕೂಡ ಆ ಹೆಸರನ್ನ ಮರೆಯೋದಿಲ್ಲ. ಅಂತ ಒಂದು ಕಾಲಘಟ್ಟನೊಳಗ ನಾವು ಕೂಡ ಸಲ್ಲಬೇಕಾಗಿತ್ತಂದ್ರ ಇವತ್ತು ಕೇವಲ ಕನಕದಾಸರ ಜಯಂತಿಯನ್ನ ವಿಜೃಂಭಿಸಿ ಆರಾಧನೆಯನ್ನ ಮಾಡಿ ಕನಕದಾಸರ ತತ್ವಗಳನ್ನ ನಾವು ಮರೆತಾಗ ಆ ಕನಕದಾಸರಿಗೆ ಗೌರವ ಕೊಟ್ಟಂಗೆ ಆಗುವುದಿಲ್ಲ. ಕೇವಲ ವಿಜೃಂಭಣೆಗಾಗಿ ಕನಕದಾಸರ ಜಯಂತಿ ಮಾಡುವಂತದಲ್ಲ, ನಾವೆಲ್ಲರೂ ಕೂಡ ಆ ಕನಕದಾಸರ ತತ್ವಗಳನ್ನ, ಕನಕದಾಸರ ಆರಾಧನೆ ಮಾಡಿ ಹೋಗಿರತಕ್ಕಂತ, ಸರ್ವ ಸಮಾಜದ ಹಿತವನ್ನ ಕಾದು ಹೋಗಿರತಕ್ಕಂತ ಆ ಕನಕದಾಸರ ನೀತಿ ಮಾರ್ಗವನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾಗಿರತಕ್ಕಂತ. ನೀವೆಲ್ಲ ವಿಚಾರ ಮಾಡಿ, ಸ್ವಾತಂತ್ರ್ಯ ಸಂಗ್ರಾಮದಕ್ಕಿಂತಲೂ ಮುಂಚಿತವಾಗಿ ಈ ದೇಶ ಬ್ರಿಟಿಷರ ಕಪಿಮುಷ್ಟಿ ಒಳಗಿದ್ದಾಗ, ಈ ದೇಶ ಹೊರಗಿಯರ ಕೈಯೊಳಗಿದ್ದಾಗ ಕಿತ್ತೂರಾಣಿ ಚೆನ್ನಮ್ಮಜಿಯ ಆಸ್ಥಾನವಾಗಿರ್ತಕ್ಕಂಥ ಒಬ್ಬ ಸಂಗೊಳ್ಳಿ ರಾಯಣ್ಣ ಎಂತ ವೀರ ಸೇನಾನಿ, ಆತನ ಶಕ್ತಿ ಎಂತಾದಿತ್ತೋ, ಆತನ ಶೌರ್ಯ ಎಂತಾದಾಗಿತ್ತು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಈ ಬ್ರಿಟಿಷ್ ಸಾಮ್ರಾಜ್ಯ ಸೂರ್ಯ ಮುಳಗದ ಸಾಮ್ರಾಜ್ಯ ಅಂತ ಕರೀತಿದ್ರು. ಈ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಯಾಕೆ ಸೂರ್ಯ ಮುಳಗದ ಸಾಮ್ರಾಜ್ಯ ಅಂತ ಕರೀತಿದ್ರಂದ್ರ ಈ ಜಗತ್ತಿಗಿರ್ತಕ್ಕಂಥ ಎಲ್ಲಾ ದೇಶಗಳನ್ನ, ಎಲ್ಲಾ ಸಂಸ್ಥಾನಗಳನ್ನ ಒಂದೊಂದಾಗಿ ವಶಪಡಿಸ್ಕೊಂತ ಬಂದಿದ್ರು. ಈ ಭಾರತ ದೇಶದೊಳಗ, ಈ ಭರತ ಭೂಮಿ ಒಳಗ 600ಕ್ಕೂ ಹೆಚ್ಚು ಸಾಮ್ರಾಜ್ಯಗಳು ಆಳ್ವಿಕೆ ಮಾಡ್ತಿದ್ವು. ಆದ್ರೆ ಈ ಇಂಗ್ಲಿಷರು, ಈ ಬ್ರಿಟಿಷರು ಎಲ್ಲ ಸಾಮ್ರಾಜ್ಯಗಳನ್ನು ವಶಪಡಿಸಿಕೊಂಡಿದ್ರು. ಕೇವಲ ಒಂದು ಸಾಮ್ರಾಜ್ಯ ವಶಪಡಿಸ್ಕೊಳಕ್ಕಾಗಿರ್ಲಿಕ್ಕಿಲ್ಲ. ಅದು ಯಾವ ಸಾಮ್ರಾಜ್ಯ ಅಂತಂದ್ರೆ ಅದು ಕಿತ್ತೂರು ಸಾಮ್ರಾಜ್ಯ. ಆ ಕಿತ್ತೂರು ಸಾಮ್ರಾಜ್ಯದೊಳಗೆ ಯಾರಿದ್ರು ಅಂತಂದ್ರೆ ಇದೇ ವೀರ ಸಂಗೊಳ್ಳಿ ರಾಯಣ್ಣಿದ್ದ. ಆ ಭಯಕ್ಕಾಗಿ ಕೇವಲ ಅಂಗಯ್ಯಗಳ ಕಿತ್ತೂರು ಸಾಮ್ರಾಜ್ಯವನ್ನ ವಶಪಡಿಸಿಕೊಳ್ಳಬೇಕಾಗಿತ್ತಂದ್ರ ಇಂಗ್ಲೆಂಡಿನ ರಾಣಿ, ಇಂಗ್ಲೆಂಡಿನ ಅಧಿಕಾರಿಗಳು ಆ ಸಂಗೊಳ್ಳಿ ರಾಯಣ್ಣನ ಹೆಸರು ಕೇಳಿದಾಗ ನಿತ್ತಿಗಣ್ಣಾಗಿ ಎದ್ದು ಬಡದಂಗ ಆಗ್ತಿತ್ತು. ನಿತ್ತಿಗಣ್ಣಾಗಿ ಎದ್ದು ಬಡಿಯನ್ನಾಗುವಾಗ ಆ ಬ್ರಿಟಿಷರಿಗೆ ಅಂಜಿಕೆ ಹುಟ್ಟಿಸಿದ್ದ ಅಂದ್ರ ಆ ಸಂಗೊಳ್ಳಿ ರಾಯಣ್ಣನ ಶೌರ್ಯ ಯಾವ ತರನಾಗಿರ್ತಕ್ಕಂಥದ್ದು ಅನ್ನೋದನ್ನ ನಾವೆಲ್ಲ ಯುವ ಪೀಳಿಗೆ ಒಂದು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಸಂಗೊಳ್ಳಿ ರಾಯಣ್ಣ ಒಂದು ದಿನಾನು ಶರೀರ ಕುಡಿಲಿಲ್ಲ, ಸಂಗೊಳ್ಳಿ ರಾಯಣ್ಣ ಬಿಡಿ ಸೇರಲಿಲ್ಲ, ಸಂಗೊಳ್ಳಿ ರಾಯಣ್ಣ ಬೇರೆ ಬೇರೆ ಯಾವ ಚಟನೂ ಮಾಡಲಿಲ್ಲ. ಆತಕ್ಕಾಗಿ ಸಂಗೊಳ್ಳಿ ರಾಯಣ್ಣನ ಹೆಸರು ಈ ಭೂಮಿ ಮೇಲೆ ಅಮರತ್ವವಾಗಿ ಉಳಿದುಕೊಂಡಿದೆ ಬಂಧುಗಳೇ. ಅಂತ ಸಂಗೊಳ್ಳಿ ರಾಯಣ್ಣಗೆ ನಾವು ಗೌರವ ಕೊಡಬೇಕಾಗಿತ್ತಂದ್ರೆ ಇವತ್ತು ಸಂಗೊಳ್ಳಿ ರಾಯಣ್ಣನ ಆರಾಧನೆ ಮಾಡುವಂತ ಎಲ್ಲ ಯುವಕರುಗಳು ಆ ಚಟಗಳಿಂದ ನೀವು ದೂರ ಇರಬೇಕು. ಯಾಕಂದ್ರೆ ಅಲ್ಪ ಆಯುಷ್ಯ ಹೊಂದಿರತಕ್ಕಂತ ಶರೀರ, ಭಗವಂತ ಕೊಟ್ಟಿರ್ತಕ್ಕಂತ ಶರೀರ, ನಾವು ಚಟಗಳಿಗೆ ದಾಸರಾಗಿ ನಮ್ಮ ಶರೀರಗಳನ್ನ, ಅಲ್ಪ ಆಯುಷ್ಯವನ್ನ ನಡಕು ಬಂದರೂ ನಡಕ್ ಹೋಗೋದಕ್ಕಿಂತ ಭಗವಂತ ಕೊಟ್ಟಿರೋ ಶರೀರವನ್ನ ಈ ಸತ್ಯ ಧರ್ಮಕ್ಕಾಗಿ, ಪರೋಪಕಾರಕ್ಕಾಗಿ,
ಸಲುವಾಗಿ, ಧರ್ಮ ಕಾರ್ಯಗಳಿಗಾಗಿ, ದಾಸೋಹಕ್ಕಾಗಿ, ಇಲ್ಲಿ ನಡೆಯುವಂತಹ ಇಂಥ ನೀತಿ ಧಾರ್ಮಿಕ ಕಾರ್ಯಕ್ರಮಕ್ಕಾಗಿ, ಆ ಧಾರ್ಮಿಕಕ್ಕಾಗಿ ನಿಮ್ಮ ಜೀವನವನ್ನು ಮುಡುಪಾಗಿಟ್ಟುಕೊಂಡು ಭಗವಂತನಿಗೆ ಸಲ್ಲೋದಕ್ಕೋಸ್ಕರವಾಗಿ ನೀವೆಲ್ಲರೂ ಕೂಡ ಬದುಕ್ರಿ ಅನ್ನುವಂಥದ್ದನ್ನು ಹೇಳಿ ಇವತ್ತಿನ ಕನ್ಯೆ ಒಳಗೆ ನಡೆದಿರ್ತಕ್ಕಂಥ ಕಾರ್ಯಕ್ರಮ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಪ್ರತಿ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ಆಚರಣೆ ಮಾಡ್ಕೊಂಡು ಬಂದಿರ್ತೀರಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ಏನು ತನು ಮನ ಧನವನ್ನ ಕೊಟ್ಟಿರ್ತಕ್ಕಂಥ ಆ ಎಲ್ಲ ದಾನಿಗಳಿಗೂ ಆ ಭಗವಂತ ಮಾಲಿಂಗರಾಯ ಬೀರಲಿಂಗೇಶ್ವರ ಮತ್ತೊಂದು ಕೈಯಲ್ಲಿ ಕೊಟ್ಟು ಅವರು ಯಾವತ್ತೂ ಕೂಡ ಅವ್ರ ಮನೆತನದೊಳಗ ಯಾವುದೂ ಕೂಡ ಬಾಧೆ ಬರೋದಿರೋ ರೀತಿ ಒಳಗ ಆ ಭಗವಂತನ ಆಶೀರ್ವಾದ ಆಗಲಿ ಅಂತ ತಿಳ್ಕೊಂಡು, ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸರ್ವರಿಗೂ ಕೂಡ ಆ ಜಗದ್ಗುರು ರೇವಣ ಸಿದ್ಧ ಬೀರಲಿಂಗೇಶ್ವರ ಮಾಲಿಂಗರಾಯನ ಆಶೀರ್ವಾದ ತಮ್ಮೆಲ್ಲರ ಮೇಲಿರಲಿ.